ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನು ತಿಳಿಸ್ಕೊಡೋಕೆ ಬಂದಿದ್ದೀನಿ ಅಂದರೆ ಹೀರೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಹೀರೆಕಾಯಿ ಸಾರು ನಾನು ಮಾಡೋ ರೀತಿ ಹೀರೆಕಾಯಿ ಸಾರನ್ನ ಒಂದ್ಸಲನಾದರೂ ನೀವು ಕೂಡ ಟ್ರೈ ಮಾಡಿ. ಅದ್ರ ಟೇಸ್ಟ್ ಹೇಗಿತ್ತು ಅಂತ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಹೀರೆಕಾಯಿ ಸಾರನ್ನ ನಾನು ನಮ್ಮ ಅತ್ತೆಯಿಂದ ಕಲ್ತ್ಕೊಂಡಿದ್ದು. ಹೀರೆಕಾಯಿ ಸಾಂಬಾರು ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ಹೀರೆಕಾಯಿ ಸಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅದನ್ನು ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಖಾರಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ 2 ಇಡೀ ಕಾಯಿ ತುರಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಟೊಮ್ಯಾಟೊ, 1 ಈರುಳ್ಳಿ ಮತ್ತು ನಂತರ 3ರಿಂದ 3.5 ಚಮಚದಷ್ಟು ಸಾಂಬಾರು ಪೌಡರು ಮತ್ತು ಒಗ್ಗರಣೆಗೆ 1 ಈರುಳ್ಳಿ, 3 ಟೊಮ್ಯಾಟೊ, 2 ಹೀರೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು 1 ಗೆಡ್ಡೆ ಬೆಳ್ಳುಳ್ಳಿ, 1 ಟೊಮ್ಯಾಟೊ, 1 ಈರುಳ್ಳಿ ಸೇರಿಸ್ಕೊಳ್ಳಿ. ನಂತರ ಆಗಲೇ ಕಾಯಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನು 2 ಹಿಡಿಯಷ್ಟು ಸೇರಿಸ್ಕೊಳ್ಳಿ. ಅದರೊಳಗಡೆ ಇವೆಲ್ಲನೂ ಹಾಕ್ಬಿಟ್ಟು ನಂತರ ಒಂದು 3ರಿಂದ 3.5 ಚಮಚದಷ್ಟು ಖಾರ ಪುಡಿನ ಹಾಕ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು 1 ಪೀಸ್ ಚಕ್ಕೆನ ಹಾಕಿಬಿಟ್ಟು ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮುಚ್ಚಳನ ಮುಚ್ಚಿ ರುಬ್ಬಿಟ್ಕೊಳ್ಳಿ. ಯಾವ ಥರ ಕನ್ಸಿಸ್ಟೆನ್ಸಿ ಇರಬೇಕು ಅಂದರೆ ಅದು ಸಾಫ್ಟ್ ಟೆಕ್ಸ್ಚರಲ್ಲಿ ಇರಬೇಕು. ನೋಡಿ ಈ ಥರ ಆಗ ಸಾಂಬಾರು ಅನ್ನೋದು ರುಚಿಯಾಗಿರುತ್ತೆ. ನಂತರ ಒಲೆನ ಹಚ್ಬಿಟ್ಟು ಒಂದು ಪಾತ್ರೆನ ಇಟ್ಟು ಪಾತ್ರೆಗೆ ಎಣ್ಣೆನ ಹಾಕಬೇಕು. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸಿ ನಂತರ ಎಣ್ಣೆ ಕಾದ ಮೇಲೆ ಸಾಸಿವೆನ ಹಾಕಿ ಚಿಟಪಟ ಅಂತ ಸಿಡಿದ ಮೇಲೆ ಅದಕ್ಕೂ 1 ಪೀಸಷ್ಟು ಚಕ್ಕೆನ ಹಾಕಿ ಚಕ್ಕೆ ಹಾಕಿದ ಮೇಲೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೈ ಆಡಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ನಂತರ ಅದಕ್ಕೆ ಒಂದು 3ರಿಂದ 4 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಕೂಡ ಅದಕ್ಕೆ ಸೇರಿಸಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದ್ರ ಜೊತೆನೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಟೊಮೊಟೊ ಬೇಗ ಸಾಫ್ಟ್ ಅನ್ನೋದು ಆಗುತ್ತೆ. ಟೊಮೊಟೊ ಸಾಫ್ಟ್ ಆದಮೇಲೆ ಅದಕ್ಕೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹೀರೆಕಾಯಿನ ಸೇರಿಸಿ. ಹೀರೆಕಾಯಿ ಅನ್ನೋದು ಸಾಫ್ಟ್ ಆಗಿರಬೇಕು, ಚೆನ್ನಾಗಿ ಸಾಫ್ಟ್ ಆಗೋಗಬೇಕು. ಎಣ್ಣೆಲೇ ಸಾಫ್ಟಾಗಿ ಚೆನ್ನಾಗಿ ಅದನ್ನು ಫ್ರೈ ಕೂಡ ಮಾಡ್ಕೋಬೇಕು. ಆಗ ಸಾಂಬಾರು ಅನ್ನೋದು ಟೇಸ್ಟಾಗಿರುತ್ತೆ. ಮತ್ತು ಕ್ರಂಚಿಯಾಗಿದ್ದರೆ ಅದು ಚೆನ್ನಾಗಿರಲ್ಲ. ಹೀರೆಕಾಯಿ ಎಣ್ಣೆಲೇ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೈ ಆಡಿಸಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನೂ ಟೊಮೊಟೊನೂ ಕೂಡ ಹೀರೆಕಾಯಿನೂ ಒಂದೇ ಸಲನೂ ಬೇಕಿದ್ರೆ ಹಾಕ್ಕೋಬೋದು. ಅದು ಬೇಗನೆ ಎರಡೂ ಕೂಡ ಒಟ್ಟಿಗೆ ಬೇಯುತ್ತೆ. ಚೆನ್ನಾಗಿ ಹೀರೆಕಾಯಿ ಬೆಂದ ಮೇಲೆ ಈ ಸಾಂಬಾರಂತೂ ಮುದ್ದೆಗೆ ಅನ್ನಕ್ಕೆ ಮಾತ್ರ ಸೂಪರಾಗಿರುತ್ತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹೀರೆಕಾಯಿ ಬೆಂದಮೇಲೆ ಅದಕ್ಕೆ ನಾವು ಆಗಲೇ ಖಾರ ಆಡಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಆಡಿಸ್ಬಿಟ್ಟು ಅದನ್ನು ಊದು ಸಾಂಬಾರಿಗೆ ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ನೀರು ಬೇಕು ಅದನ್ನು ಕೂಡ ಸೇರಿಸ್ಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ತೀರಾ ತೆಳುನೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಆ ಕನ್ಸಿಸ್ಟೆನ್ಸಿಲಿರಿ. ಆಗ ಸಾಂಬಾರು ಕೂಡ ಸೂಪರಾಗಿರುತ್ತೆ. ಸಾಂಬಾರು ಚೆನ್ನಾಗಿ ಬೆಂದಮೇಲೆ ಖಾರ ಎಲ್ಲ ಚೆನ್ನಾಗಿ ಬೆಂದಮೇಲೆ ಚೆನ್ನಾಗಿ ಕುದಿಬೇಕು. ಫಸ್ಟು ಖಾರ ಎಲ್ಲ ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಅದಕ್ಕೆ 1 ಗ್ಲಾಸಷ್ಟು ಹಸಿ ಹಾಲನ್ನು ಹಾಕಿ. ಹಸಿ ಹಾಲನ್ನೇ ಹಾಕಬೇಕು. ಕಾಸಿರೋ ಹಾಲು ಮಾತ್ರ ಹಾಕಕ್ಕೆ ಹೋಗಬೇಡಿ, ಟೇಸ್ಟ್ ಚೆನ್ನಾಗಿರಲ್ಲ. ಹಸಿ ಹಾಲನ್ನ ಸೇರಿಸ್ಬೇಕು. ಇದು ಮೇನ್ ಇಂಗ್ರೀಡಿಯೆಂಟು. ನಂತರ ರುಚಿಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು ಸಾರು. ನೊರೆ ಎಲ್ಲ ಕಡಿದು ಚೆನ್ನಾಗಿ ಕುದಿದ್ರೆ ಸಾಂಬಾರು ಅನ್ನೋದು ಟೇಸ್ಟಿಯಾಗಿರುತ್ತೆ. ರುಚಿಯಾದ ಸಾಂಬಾರು ಸವಿಯಲು ಸಿದ್ಧವಾಗಿರುತ್ತೆ. ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರಿ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕು ಮತ್ತು ಕಮೆಂಟ್ ನನಗೆ ಈ ಮುಂದೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಬಾಯ್.